60 ಮತ್ತು 70ರ ನಡುವಿನಲ್ಲಿ ಈ ಕೆಲಸವನ್ನು ತ್ವರಿತವಾಗಿ ನಿಲ್ಲಿಸಿ. ನಂತರ ತಪ್ಪಿನಿಂದಲೂ ಮಾಡಬೇಡಿ. ಈ 7 ಅಭ್ಯಾಸಗಳು 60ರ ನಂತರ ವೃದ್ಧರು ದಿನವೂ ದುರ್ಬಲರಾಗುತ್ತಾ ಹೋಗುತ್ತಾರೆ ಎಂಬುದು ನಿಜವಾದ ಸತ್ಯ. ಸ್ನೇಹಿತರೆ, ಒಂದು ಸತ್ಯ ಹೇಳುತ್ತೇನೆ. 60 ವರ್ಷಗಳ ನಂತರ ದೇಹವು ಆಕಸ್ಮಿಕವಾಗಿ ದುರ್ಬಲವಾಗುವುದಿಲ್ಲ. ಅದು ನಿಧಾನವಾಗಿ ದುರ್ಬಲಗೊಳಿಸುವ ನಮ್ಮ ದೈನಂದಿನ 7 ಅಭ್ಯಾಸಗಳೇ ಕಾರಣ. ಅದೇ ಅಭ್ಯಾಸಗಳು ನಾವು ಅವುಗಳನ್ನು ಸಾಮಾನ್ಯವೆಂದು ತಿಳಿದು ಅನೇಕ ವರ್ಷಗಳಿಂದ ಪಾಲಿಸುತ್ತಾ ಬಂದಿದ್ದೇವೆ. ಆದರೆ ಈ ಚಿಕ್ಕ ಚಿಕ್ಕ ತಪ್ಪುಗಳು ಕಾಲುಗಳ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಮೆದುಳು ಹಿಂದಿನಂತೆ ತೀಕ್ಷ್ಣವಾಗಿ ಉಳಿಯುವುದಿಲ್ಲ. ನಿದ್ದೆ ವಾರದಿಂದ ವಾರಕ್ಕೆ ಕುಂಠಿತಗೊಳ್ಳುತ್ತದೆ ಮತ್ತು ದೇಹವು ದಿನಕ್ಕೆ ಸ್ವಲ್ಪ ಹೆಚ್ಚು ಆಯಾಸಗೊಂಡಂತೆ ಭಾಸವಾಗುತ್ತದೆ. ನಿಮ್ಮ ವಯಸ್ಸು 60ಕ್ಕಿಂತ ಹೆಚ್ಚಿದ್ದರೆ ಅಥವಾ ಮನೆಯಲ್ಲಿ ಯಾರಾದರೂ ಹಿರಿಯ ವ್ಯಕ್ತಿ ಇದ್ದರೆ ಇದನ್ನು ಗಮನವಿಟ್ಟು ಕೇಳಿ. ಏಕೆಂದರೆ ಇಂದು ನಾನು ಅಂತಹ 7 ಅಭ್ಯಾಸಗಳನ್ನು ಹೇಳುತ್ತಿದ್ದೇನೆ. ಅವುಗಳನ್ನು ಬಿಟ್ಟರೆ ನಿಮ್ಮ ದೇಹವು 5 ಅಲ್ಲ 10 ವರ್ಷಗಳು ಹೆಚ್ಚು ಆರೋಗ್ಯಕರವಾಗಿ ಉಳಿಯಬಹುದು. ವಯಸ್ಸು ಎಂದರೆ ಕೇವಲ ಒಂದು ಅಂಕೆ ಅಷ್ಟೇ. ಆದರೆ ಅಭ್ಯಾಸಗಳು ನಿರ್ಧರಿಸುತ್ತದೆ ನಿಮ್ಮ ದೇಹವು ದುರ್ಬಲವಾಗುತ್ತದೆಯೋ ಅಥವಾ ಬಲವಾಗುತ್ತದೆಯೋ ಎಂದು. ಮೊದಲನೆಯದಾಗಿ, ತಡರಾತ್ರಿ ಜಾಗರಣೆ. 60ರ ನಂತರ ದೇಹದ ಪುನರ್ನಿರ್ಮಾಣ ಪ್ರಕ್ರಿಯೆ ನಿಧಾನಗೊಳ್ಳುತ್ತದೆ. ನಿದ್ದೆ ಎಂದರೆ ಪ್ರತಿ ಕೋಶಗಳು ತಮ್ಮನ್ನು ತಾವು ದುರಸ್ತಿ ಮಾಡಿಕೊಳ್ಳುವ ಸಮಯವಾಗಿದೆ. ಆದರೆ ನೀವು ರಾತ್ರಿ 11:30 ಗಂಟೆಯವರೆಗೆ ಟಿವಿ, ಮೊಬೈಲ್ ಅಥವಾ ಮಾತುಕತೆಗಳಲ್ಲಿ ವ್ಯಸ್ತರಾಗಿದ್ದರೆ ದೇಹದಲ್ಲಿ ಮೆಲಟೋನಿನ್ ಹಾರ್ಮೋನ್ ಕಡಿಮೆ ಉತ್ಪತ್ತಿಯಾಗುತ್ತದೆ. ಇದರಿಂದ ಆಯಾಸ, ಮೆದುಳು ನಿಶ್ಚಲವಾಗುವುದು, ರಕ್ತದೊತ್ತಡ ಅಸಮತೋಲನಗೊಳ್ಳುವುದು, ಸ್ನಾಯುಗಳ ದುರಸ್ತಿ ಕಡಿಮೆಯಾಗುವುದು ಉಂಟಾಗುತ್ತದೆ. ಇದಕ್ಕೆ ಏನು ಮಾಡಬೇಕು ಎಂದರೆ ರಾತ್ರಿ ಸುಮಾರು 9-10 ಗಂಟೆಯ ನಡುವೆ ನಿದ್ರಿಸಿ. ನಿದ್ರೆಗೆ ಮುಂಚೆ 30 ನಿಮಿಷಗಳ ಮುಂಚೆ ಸ್ಕ್ರೀನ್ ಸಂಪೂರ್ಣವಾಗಿ ಬಂದ್ ಮಾಡಿ. ಹಗುರ ಸಂಗೀತ ಕೇಳಿ ಅಥವಾ ಬೆಚ್ಚಗಿನ ಹಾಲು ಕುಡಿಯಿರಿ. ನಿದ್ದೆ ಸುಧಾರಿಸಿದರೆ ಅರ್ಧದಷ್ಟು ರೋಗಗಳ ಮೇಲೆ ಸ್ವಯಂಚಾಲಿತವಾಗಿ ಜಯ ಸಾಧಿಸುತ್ತೇವೆ. ಎರಡನೆಯದಾಗಿ, ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯುವುದು. 60ರ ನಂತರ ದೇಹದಲ್ಲಿ ನೀರಿನ ಕೊರತೆ ಬೇಗ ಆಗುತ್ತದೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದು ಎಂದರೆ ದೇಹದಲ್ಲಿ ಸಂಗ್ರಹವಾದ ವಿಷಕಾರಕ ಪದಾರ್ಥಗಳು ಮತ್ತೆ ರಕ್ತದಲ್ಲಿ ಮಿಶ್ರಗೊಳ್ಳುವುದು. ಇದರಿಂದ ಮಲಬದ್ಧತೆ, ಗ್ಯಾಸ್ ಭಾರವಾಗುವುದು, ಮೂತ್ರಪಿಂಡಗಳ ಮೇಲೆ ಅತಿಯಾದ ಒತ್ತಡ, ರಕ್ತ ಗಟ್ಟಿಯಾಗುವುದು, ಈ ರೀತಿಯ ಸಮಸ್ಯೆಗಳು ಉಂಟಾಗುತ್ತದೆ. ಇದಕ್ಕೆ ಏನು ಮಾಡಬೇಕು ಎಂದರೆ ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬೆಚ್ಚಗಿನ ನೀರು ಕುಡಿಯಿರಿ. ಬೇಕಿದ್ದರೆ ಅದರಲ್ಲಿ ನಿಂಬೆ ಮತ್ತು ಜೇನು ಸೇರಿಸಿ ಅಥವಾ ತಾಮ್ರದ ಪಾತ್ರೆಯ ನೀರು ಕುಡಿಯಿರಿ. ಬೆಳಗ್ಗೆಯ ನೀರು ಹಿರಿಯರಿಗೆ ಅಮೃತದಂತೆ ಇರುತ್ತದೆ. ಇನ್ನು ಮೂರನೆಯದಾಗಿ, ಚೆನ್ನಾಗಿ ಅಗಿದು ತ್ವರೆಯಲ್ಲಿ ಊಟ ಮಾಡುವುದು. ವಯಸ್ಸು ಹೆಚ್ಚಿದಂತೆ ಅಗಿಯುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಆದರೆ ಚೆನ್ನಾಗಿ ಅಗಿದು ತಿನ್ನದ ಆಹಾರವು ನೇರವಾಗಿ ಹೊಟ್ಟೆಯ ಮೇಲೆ ಒತ್ತಡ ತರುತ್ತದೆ. ಇದರಿಂದ ಗ್ಯಾಸ್ ಮತ್ತು ಆಮ್ಲಪಿತ್ತ, ಪೋಷಕಾಂಶಗಳು ಚೆನ್ನಾಗಿ ಜೀರ್ಣವಾಗದಿರುವುದು, ಸ್ನಾಯುಗಳು ದುರ್ಬಲವಾಗುವುದು, ತೂಕ ಅಸ್ಥಿರವಾಗುವುದು, ಈ ರೀತಿಯ ಸಮಸ್ಯೆಗಳು ಉಂಟಾಗುತ್ತದೆ. ಇದಕ್ಕೆ ಏನು ಮಾಡಬೇಕು ಎಂದರೆ ಪ್ರತಿ ತುತ್ತನ್ನು 25-30 ಬಾರಿ ಅಗೆಯಿರಿ. ಊಟದ ಸಮಯದಲ್ಲಿ ಟಿವಿ ಮತ್ತು ಮೊಬೈಲ್ ಬಂದ್ ಮಾಡಿರಿ. ನಿಧಾನವಾಗಿ ತಿನ್ನಿ, ತ್ವರೆ ಮಾಡಬೇಡಿ. ನಾವು ಆಹಾರವನ್ನು ಹೇಗೆ ತಿನ್ನುತ್ತೇವೆಯೋ ಹಾಗೆಯೇ ನಮ್ಮ ಆರೋಗ್ಯವು ರೂಪುಗೊಳ್ಳುತ್ತದೆ. ವೀಕ್ಷಕರೇ, ಈಗ ಮುಂದೆ 6 ಅಭ್ಯಾಸಗಳ ಬಗ್ಗೆ ಮಾತನಾಡೋಣ. 60ರ ನಂತರ ದೇಹವನ್ನು ಒಳಗಿನಿಂದ ನಿಧಾನವಾಗಿ ಖಾಲಿಯಾಗಿಸುವ ಅತ್ಯಂತ ಅಪಾಯಕಾರಿ ಅಭ್ಯಾಸಗಳಿವು. ಜನರು ಅವುಗಳನ್ನು ಸಾಮಾನ್ಯವೆಂದು ತಿಳಿದು ಅನೇಕ ವರ್ಷಗಳಿಂದ ಮಾಡುತ್ತಾ ಇರುತ್ತಾರೆ. ಅಭ್ಯಾಸ ಸಂಖ್ಯೆ 4, ಬೆಳಗ್ಗಿನ ನಡಿಗೆಯನ್ನು ಬಿಡುವುದು. ನಿಜ ಹೇಳಬೇಕೆಂದರೆ 60ರ ನಂತರ ನಡಿಗೆ ಎಂದರೆ ಕೇವಲ ವ್ಯಾಯಾಮವಲ್ಲ, ಅದು ದೇಹಕ್ಕೆ ಆಕ್ಸಿಜನ್ ಜೀವನವಾಗಿದೆ. ಯಾವಾಗ ಒಬ್ಬ ಹಿರಿಯರು ಈಗ ಏನು ನಡೆಯಬೇಕು, ಕಾಲು ನೋವುತ್ತಿದೆ ಎಂದು ಹೇಳುತ್ತಾರೋ ಅದು ಸಂಕೇತವಾಗಿದೆ ದೇಹಕ್ಕೆ ನಡಿಗೆಯ ಅತ್ಯಂತ ಹೆಚ್ಚಿನ ಅಗತ್ಯವಿದೆ ಎಂದು. ವಯಸ್ಸು ಹೆಚ್ಚಿದಂತೆ ಮೂಳೆಗಳ ಘನತೆ ಕಡಿಮೆಯಾಗುತ್ತದೆ, ಸ್ನಾಯುಗಳು ದುರ್ಬಲವಾಗುತ್ತದೆ ಮತ್ತು ರಕ್ತ ಪ್ರವಾಹ ನಿಧಾನಗೊಳ್ಳುತ್ತದೆ. ಅಂತಹ ಸಮಯದಲ್ಲಿ ನಡಿಗೆಯನ್ನು ಬಿಟ್ಟರೆ ಕಾಲುಗಳ ರಕ್ತನಾಳಗಳು ಕೊಳೆಯಲು ಆರಂಭಿಸುತ್ತದೆ, ಹೃದಯದ ಮೇಲೆ ಒತ್ತಡ ಬರುತ್ತದೆ, ನಿದ್ದೆ ಕೆಡುತ್ತದೆ ಮತ್ತು ಮೆದುಳು ನಿಶ್ಚಲವಾಗುತ್ತದೆ. ಇದಕ್ಕೆ ಏನು ಮಾಡಬೇಕು ಎಂದರೆ ಸೂರ್ಯೋದಯದ ನಂತರ 30-40 ನಿಮಿಷಗಳ ಕಾಲ ಹಗುರ ಗತಿಯಲ್ಲಿ ನಡೆಯಬೇಕು. ಸಾಧ್ಯವಾದರೆ ಹುಲ್ಲಿನ ಮೇಲೆ ಬರೀ
ಬರಿಗಾಲಿನಲ್ಲಿ ನಡೆಯಬೇಕು. ಇದರಿಂದ ಕಣ್ಣುಗಳು, ಕಾಲುಗಳು ಮತ್ತು ಮೆದುಳಿಗೆ ನೇರ ಆರಾಮ ಸಿಗುತ್ತದೆ. ಸ್ವಲ್ಪ ಸಮಯ ತೆರಳಿ ನಡೆಗೆ ಕೇವಲ ವಾರ್ಧಕ್ಯವನ್ನು ನಿಧಾನಗೊಳಿಸುವುದಿಲ್ಲ, ಬದಲಿಗೆ ಅದರ ಮೇಲೆ ಪೂರ್ಣ ನಿಯಂತ್ರಣ ಇಡುತ್ತದೆ. ಅಭ್ಯಾಸ ಸಂಖ್ಯೆ 5, ತಳೆಯುವ ಮತ್ತು ಅತಿಯಾದ ಸಿಹಿ ಪದಾರ್ಥಗಳನ್ನು ತಿನ್ನುವುದು. ವಯಸ್ಸು ಹೆಚ್ಚಿದಂತೆ ದೇಹವು ಹಿಂದಿನಂತೆ ಆಹಾರವನ್ನು ಜೀರ್ಣಿಸುವುದಿಲ್ಲ. ಜೀರ್ಣರಸಗಳು ಕಡಿಮೆ ಉತ್ಪತ್ತಿಯಾಗುತ್ತದೆ. ಯಕೃತ್ ನಿಧಾನಗತಿಯಲ್ಲಿ ಕೆಲಸ ಮಾಡುತ್ತದೆ. ಅಂತಹ ಸಮಯದಲ್ಲಿ ದಿನವೂ ಪರಾಟ, ಸಮೋಸ, ಮಿಠಾಯಿ, ಬಿಸ್ಕೆಟ್, ಚಹಾ ಇವೆಲ್ಲವೂ ದೇಹಕ್ಕೆ ನಿಧಾನವಾಗಿ ವಿಷದಂತೆ ದುರ್ಬಲಗೊಳಿಸುತ್ತದೆ. ಇದರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗುವುದು, ಹೃದಯಾಘಾತದ ಅಪಾಯ, ಸಕ್ಕರೆಯ ಮಟ್ಟ ಹೆಚ್ಚಿಸುವುದು, ಮೂಳೆಗಳು ದುರ್ಬಲವಾಗುವುದು, ಹೊಟ್ಟೆ ಭಾರವಾಗಿರುವುದು ಈ ಸಮಸ್ಯೆಗಳು ಉಂಟಾಗುತ್ತದೆ. ಇದಕ್ಕೆ ಹಗುರ ಉಕ್ಕಿದ ಮನೆಯ ತಾಜಾ ಆಹಾರ ತೆಗೆದುಕೊಳ್ಳಬೇಕು. ಬೇಳೆ ಸಾರು, ಗೋಧಿ, ರವೆ, ಜೋಳದ ರೊಟ್ಟಿ, ಚಪಾತಿ, ಋತುಮಾನದ ಹಸಿರು ತರಕಾರಿಗಳು ಇದೇ ನಿಜವಾದ ಉಪಾಯವಾಗಿದೆ. ಸಿಹಿ ಪದಾರ್ಥಗಳು ವಾರಕ್ಕೆ ಕೇವಲ 1-2 ಬಾರಿ ಮತ್ತು ಅದು ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು. ಅಭ್ಯಾಸ ಸಂಖ್ಯೆ 6, ದಿನಪೂರ ಕುಳಿತುಕೊಂಡಿರುವುದು. ಈ ಅಭ್ಯಾಸ ಹಿರಿಯರನ್ನು ಅತಿ ವೇಗವಾಗಿ ವೃದ್ಧರನ್ನಾಗಿಸುತ್ತದೆ. ದೇಹ ಸ್ಥಿರವಾಗಿದ್ದರೆ ಸ್ನಾಯುಗಳು ಬೇಗ ದುರ್ಬಲವಾಗುತ್ತದೆ, ರಕ್ತ ಕಾಲುಗಳಲ್ಲಿ ಸಂಗ್ರಹವಾಗುತ್ತದೆ, ಮೆದುಳಿಗೆ ಹೋಗುವ ಆಕ್ಸಿಜನ್ ಕಡಿಮೆಯಾಗುತ್ತದೆ. ಆದ್ದರಿಂದಲೇ ಅನೇಕ ಹಿರಿಯರು ಹೇಳುತ್ತಾರೆ, ಈಗ ನಡೆಯುವ ಶಕ್ತಿ ಉಳಿದಿಲ್ಲ ಎಂದು. ಆದರೆ ನಿಜವಾದ ಶಕ್ತಿ ಇಲ್ಲದಿರುವ ಕಾರಣವೆಂದರೆ ಚಲನೆ ಇಲ್ಲದಿರುವುದು. ಇದಕ್ಕೆ ಏನು ಮಾಡಬೇಕು? ಗಂಟೆಗೆ 1 ನಿಮಿಷಕ್ಕೆ ಕನಿಷ್ಠ 2 ನಿಮಿಷ ನಡೆಯಬೇಕು. ಟಿವಿ ನೋಡುವಾಗ ಕಾಲುಗಳನ್ನು ಅಲುಗಾಡಿಸುತ್ತಾ ಇರಬೇಕು. ಹಗುರ ಯೋಗಾಸನಗಳು, ತಾಡಾಸನ, ವಜ್ರಾಸನ, ಪವನಮುಕ್ತಾಸನ ಖಂಡಿತವಾಗಿ ಮಾಡಬೇಕು. ದೇಹ ಯಂತ್ರವಲ್ಲ, ಅದು ಮರದಂತಿದೆ. ಎಷ್ಟು ಚಲನೆ ಅಷ್ಟು ಬೆಳವಣಿಗೆ. ಅಭ್ಯಾಸ ಸಂಖ್ಯೆ 7, ಚಹಾ, ಕಾಫಿ ಮತ್ತು ಮದ್ಯದ ಅತಿಯಾದ ಸೇವನೆ. 60ರ ನಂತರ ದೇಹಕ್ಕೆ ಅತ್ಯಂತ ಹೆಚ್ಚಿನ ಅಗತ್ಯವಿರುವುದು ನೀರಿನದ್ದು. ಆದರೆ ಕೆಫಿನ್ ಮತ್ತು ಮದ್ಯ ದೇಹವನ್ನು ಒಣಗಿಸುತ್ತದೆ. ದಿನಕ್ಕೆ 3-4 ಕಪ್ ಚಹಾ ಅಥವಾ ಕಾಫಿ ತೆಗೆದುಕೊಂಡರೆ ಕ್ಯಾಲ್ಸಿಯಂ ಕಡಿಮೆಯಾಗುತ್ತದೆ, ನಿದ್ದೆ ಕೆಡುತ್ತದೆ, ಹೃದಯದ ಬಡಿತ ಹೆಚ್ಚುತ್ತದೆ, ಮೂಳೆಗಳು ಬೇಗ ದುರ್ಬಲವಾಗುತ್ತದೆ ಮತ್ತು ಮೂತ್ರಪಿಂಡಗಳ ಮೇಲೆ ಒತ್ತಡ ಬರುತ್ತದೆ. ಮದ್ಯವು ದೇಹದ ಪ್ರತಿ ಅಂಗದ ಕಾರ್ಯಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಏನು ಮಾಡಬೇಕು ಎಂದರೆ ಚಹಾ, ಕಾಫಿ ದಿನಕ್ಕೆ ಅತ್ಯಂತ ಹೆಚ್ಚು ಅಂದರೆ 1 ಕಪ್. ಮದ್ಯ ಮತ್ತು ತಂಬಾಕು ಸಂಪೂರ್ಣವಾಗಿ ಬಂದ್. ಅದರ ಬದಲಿಗೆ ತುಳಸಿಯ ಚಹಾ, ಶುಂಠಿ ನೀರು, ತೆಂಗಿನ ನೀರು ಅಥವಾ ಬೆಚ್ಚಗಿನ ಸೂಪ್ ತೆಗೆದುಕೊಳ್ಳಬೇಕು. ಬೋನಸ್ ಅಭ್ಯಾಸ: ತಣ್ಣಗೆ ಜೀವನ ನಡೆಸುವುದು ವಾರ್ಧಕ್ಯದಲ್ಲಿ ಅತ್ಯಂತ ಹೆಚ್ಚಿನ ನಷ್ಟವನ್ನು ರೋಗಗಳು ಮಾಡುವುದಿಲ್ಲ, ಬದಲಿಗೆ ಚಿಂತೆ ಮಾಡುತ್ತದೆ. ಮಕ್ಕಳ ಬಗ್ಗೆ ಚಿಂತೆ, ಹಣದ ಚಿಂತೆ, ರೋಗ ಹೆಚ್ಚುತ್ತದೆಯೇ ಎಂಬ ಭಯ ಇವೆಲ್ಲವೂ ಹೃದಯ, ಮೆದುಳು ಮತ್ತು ರೋಗ ಪ್ರತಿರೋಧ ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ. ಇದಕ್ಕೆ ಏನು ಮಾಡಬೇಕು ಎಂದರೆ ದಿನನಿತ್ಯ 15 ನಿಮಿಷ ಧ್ಯಾನ ಮಾಡಿ, ದೇವರ ನಾಮಸ್ಮರಣೆ ಮಾಡಿ, ಹಗುರ ಸಂಗೀತ ಕೇಳಿ ಮತ್ತು ಅತ್ಯಂತ ಮುಖ್ಯವಾಗಿ ನಗುವುದನ್ನು ಮರೆಯಬೇಡಿ. ನಗುವಿಗಿಂತ ಉತ್ತಮ ಔಷಧಿ ಇಲ್ಲ. 60ನೇ ವರ್ಷದಲ್ಲಿ ದೇಹವಲ್ಲ, ಬದಲಿಗೆ ಚಿಂತನೆ ಆಯಾಸಗೊಳ್ಳುತ್ತದೆ. ಚಿಂತನೆ ಬದಲಾದರೆ ವಯಸ್ಸು ನಿಲ್ಲುತ್ತದೆ. ಹೊಸ 5 ಅಗತ್ಯ ಅಭ್ಯಾಸಗಳು. ಹೊಸ ಅಭ್ಯಾಸ 1, ಬೆಳಗ್ಗೆ ಸೂರ್ಯಪ್ರಕಾಶ ತೆಗೆದುಕೊಳ್ಳಿ. ವಿಟಮಿನ್ ಡಿ ಕೇವಲ ಮೂಳೆಗಳಿಗಲ್ಲ, ಅದು ಮನಸ್ಥಿತಿ, ನಿದ್ದೆ ಮತ್ತು ರೋಗ ಪ್ರತಿರೋಧ ಶಕ್ತಿಗೆ ಮುಖ್ಯವಾಗಿದೆ. ದಿನವೂ 15 ನಿಮಿಷಗಳ ಕಾಲ ಬಿಸಿಲಿನಲ್ಲಿ ಕುಳಿತರೆ ದೇಹಕ್ಕೆ ಹೊಸ ಶಕ್ತಿ ಸಿಗುತ್ತದೆ. ಅಭ್ಯಾಸ 2, ದಿನಕ್ಕೆ 7-8 ಗ್ಲಾಸ್ ನೀರು. ವಯಸ್ಸು ಹೆಚ್ಚಿದ ನಂತರ ದೇಹದಲ್ಲಿ ನೀರು ಕಡಿಮೆಯಾಗುತ್ತದೆ. ಆದ್ದರಿಂದ ಆಯಾಸ, ಹೃದಯದ ಬಡಿತ ಹೆಚ್ಚುವುದು ಮತ್ತು ಮಲಬದ್ಧತೆ ಸಮಸ್ಯೆ ಪ್ರಾರಂಭವಾಗುತ್ತದೆ. ಬಾಯಾರಿಕೆ ಎಂದರೆ ನೀರಿನ ಕೊರತೆಯ ಮೊದಲ ಲಕ್ಷಣವಾಗಿದೆ. ಸೇಬು ಹಣ್ಣು, ಬಾಳೆಹಣ್ಣು, ಕಿತ್ತಳೆ ಹಣ್ಣು, ಪೇರಳೆ ಇವುಗಳಲ್ಲಿ 1 ಹಣ್ಣು ದಿನವೂ ತಿನ್ನಬೇಕು. ಅಭ್ಯಾಸ ಸಂಖ್ಯೆ 4, ನಿದ್ದೆಗೆ ಮುಂಚೆ ಮನಸ್ಸನ್ನು ಶಾಂತಗೊಳಿಸುವುದು. ಫೋನ್ ದೂರ ಇಡಿ. ಋಣಾತ್ಮಕ ಚಿಂತನೆಗಳನ್ನು ತಪ್ಪಿಸಿ. ಆಳವಾಗಿ ಉಸಿರು ತೆಗೆದುಕೊಳ್ಳಿ. ಮನಸ್ಸು ಶಾಂತಗೊಳಿಸಿದರೆ ನಿದ್ದೆಯ ಗುಣಮಟ್ಟ 100% ಸುಧಾರಿಸುತ್ತದೆ. ಅಭ್ಯಾಸ 5, ನಗುವುದು ಮತ್ತು ಸಂವಾದವನ್ನು ಉಳಿಸಿಕೊಳ್ಳುವುದು. ಒಂಟಿತನವು ಹಿರಿಯರ ಅತ್ಯಂತ ದೊಡ್ಡ ಶತ್ರುವಾಗಿದೆ. ದಿನವೂ 5-10 ನಿಮಿಷಗಳ ಕಾಲ ನಿಮ್ಮವರೊಂದಿಗೆ ಮಾತನಾಡಿ. ಮನಸ್ಸು ಹಗುರವಾಗುತ್ತದೆ ಮತ್ತು ದೇಹ ನಿರೋಗಿಯಾಗಿ ಉಳಿಯುತ್ತದೆ.
ಮಿತ್ರರೇ, ವಯಸ್ಸು ಹೆಚ್ಚುವುದು ಸಹಜವಾಗಿದೆ, ಆದರೆ ದುರ್ಬಲವಾಗುವುದು ಅಗತ್ಯವಿಲ್ಲ. ಈ 7 ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಈ 5 ಹೊಸ ಅಭ್ಯಾಸಗಳನ್ನು ಅಂಗೀಕರಿಸಿ ನಂಬಿಕೆ ಇಡಿ. ನೀವು 70 90ರವರೆಗೂ ಇದೇ ಶಕ್ತಿ, ಬಲ ಮತ್ತು ಆನಂದದೊಂದಿಗೆ ಜೀವನ ನಡೆಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.